ಇನ್ನು ಫೆಂಗಲ್ ಚಂಡಮಾರುತದ ಪರಿಣಾಮ ಕೇವಲ ತಮಿಳುನಾಡು ಪುದುಚೇರಿ ಮಾತ್ರ ಅಲ್ಲ, ಕರ್ನಾಟಕ ಅದರಲ್ಲೂ ಬೆಂಗಳೂರು ಅಲ್ಲಿಗೂ ಕೂಡ ಭಾರಿಯಾಗಿ ತಟ್ಟಿದೆ. ಬೆಂಗಳೂರು ನಗರದಲ್ಲಿ ಮಳೆ ಅವಾಂತರ. ಇವತ್ತು ಕೂಡ ಒಂದು 20 ನಿಮಿಷ ಭರ್ಜರಿಯಾಗಿ ಮಳೆ ಹೊಡಿತು. ಅಷ್ಟೇ ಸಾಕು, ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. DC ಕಚೇರಿ ಆವರಣದಲ್ಲಿರೋ ಹೋಟೆಲ್ ಜಲಾವೃತವಾಗಿಬಿಟ್ಟಿದೆ ಕಂಪ್ಲೀಟ್. 20 ನಿಮಿಷ ಅರ್ಧ ಗಂಟೆ ಮಳೆ ಅಷ್ಟೇ ತಡೆಯೋದು ಬೆಂಗಳೂರು, ಅದಕ್ಕಿಂತ ಜಾಸ್ತಿ ತಡೆಯಲ್ಲ. ನೋಡಿ ಹೆಂಗಾಗಿದೆ ಇದು. ಬೆಂಗಳೂರಿನಲ್ಲಿ ಸುರಿದಂಥ ಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. KG ರಸ್ತೆಯಲ್ಲಿರುವಂಥ DC ಕಚೇರಿ ಆವರಣದಲ್ಲಿರುವ ಹೋಟೆಲ್ನ ಒಳಗಡೆಗೆ ಮಳೆ ನೀರು ನುಗ್ಗಿರುವಂಥದ್ದು ಗಮನಿಸಬಹುದಾಗಿದೆ. ಯಾವ ರೀತಿಯಲ್ಲಿ ಮಳೆ ನೀರು ಹೋಟೆಲ್ ಒಳಗಡೆಗೆ ನುಗ್ಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ. ಇಲ್ಲಿ ದೊಡ್ಡ ಹೋಟೆಲ್ಲು ರಸ್ತೆ ಪಕ್ಕದಲ್ಲಿರುವಂಥ ಈ ಹೋಟೆಲ್ ಒಳಗಡೆಗೆ ಕಂಪ್ಲೀಟಾಗಿ ನೀರು ನುಗ್ಗಿ ಮಳೆ ನೀರೆಲ್ಲ ಅವಾಂತರ ಆಗ್ತಾ ಇದೆ. ಈ ರೀತಿಯಲ್ಲಿ ನೀರು ನುಗ್ಗಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ ಕೇವಲ 20 ನಿಮಿಷದಲ್ಲಿ ಸುರಿದಂಥ ಮಳೆಗೆ ಸಂಪೂರ್ಣ ನೀರೆಲ್ಲವೂ ಕೂಡ ಒಳಗಡೆಗೆ ನುಗ್ಗಿರುವಂಥದ್ದು. ಅದರ ಮಧ್ಯೆನೇ ಪಾಪ ಸಾರ್ವಜನಿಕರು ಊಟವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸಬೇಕಾಗಿದೆ. ತೀರಾ ಸಮಸ್ಯೆ ಆಗಿದೆ. ಈ ಒಂದು ಹೋಟೆಲ್ನಲ್ಲಿ ಬಂದಂಥ ಸಾರ್ವಜನಿಕರಿಗೆ ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಳಚರಂಡಿ ಮತ್ತು ಫುಟ್ಪಾತಲ್ಲಿ ಹೋಗಬೇಕಾದಂಥ ನೀರು ಇಲ್ಲಿ ಒಳಗಡೆಗೆ ನುಗ್ಗಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ಒಳಚರಂಡಿ ಇಲ್ಲದ ಕಾರಣಕ್ಕೋಸ್ಕರ ನೀರೆಲ್ಲವೂ ಕೂಡ ಹೋಟೆಲ್ನ ಒಳಗಡೆಗೆ ತುಂಬಿಕೊಂಡಿರುವಂಥದ್ದು, ಕ್ಯಾಂಟೀನ್ನ ಒಳಗಡೆಗೆ. ಅದರ ಮಧ್ಯೆನೇ ಸಾರ್ವಜನಿಕರು ಕಾಫಿ ಟೀ ಊಟಕ್ಕೆ ಅಂತೇಳಿ ಒಂದು ಟೋಕನನ್ನು ಪಡಿತಾ ಇದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ಯಾವಾಗ ಈ ಥರ ಆಯಿತು ಸರ್? ಇವಾಗ 2 ಗಂಟೆಯಿಂದ ಸರ್. ಇದೇ ಮೊದಲ ಈ ರೀತಿ ಆಗಿರುವಂಥದ್ದು ಅಥವಾ ಈ ಹಿಂದೆ ಏನಾದರೂ ಈ ರೀತಿ ನೀರು ನುಗ್ಗಿತ್ತಾ? ಆಗುತ್ತೆ, ಮಳೆಗಾಲದಲ್ಲಿ ಆಗುತ್ತೆ ಸರ್. ಓಕೆ, ಕೆಲವೊಮ್ಮೆ ಆಗುತ್ತೆ, ಯಾವಾಗಲೂ ಆಗಲ್ಲ. ಜೋರಾಗಿ ಮಳೆ ಬಂದರೆ ಆಗುತ್ತೆ. ಈ ರೀತಿ ಒಳಗಡೆ ನೀರು ಬಂದು ನುಗ್ಲಿಕ್ಕೆ ಏನು ಕಾರಣ ಸರ್? ಡ್ರೈನೇಜ್ ಪ್ರಾಬ್ಲಮ್ ಇರಬೇಕು ಸರ್ ಇಲ್ಲಿ. ಓಕೆ, ಹೋಟೆಲ್ನಲ್ಲಿ ಇರುವಂಥ ಕ್ಯಾಶಿಯರ್ ಹೇಳ್ತಾ ಇರ್ತಕ್ಕಂಥದ್ದು ಡ್ರೈನೇಜ್ ಪ್ರಾಬ್ಲಮ್ ಅನಿಸುತ್ತೆ, ಹಾಗಾಗಿ ನೀರೆಲ್ಲವೂ ಕೂಡ ಒಳಗಡೆಗೆ ಬಂದು ನುಗ್ಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು. ನೋಡಿ, ಕೇವಲ 20 ನಿಮಿಷ ಸುರಿದಂತಹ ಮಳೆಗೆ ಹೋಟೆಲ್ಗೆ ನೀರು ನುಗ್ಗಿದೆ. ಇನ್ನು KR ಮಾರ್ಕೆಟ್ ಕತೆ ಏನು? ಕೊಚ್ಚೆ ಗುಂಡಿ ಆಗಿಬಿಟ್ಟಿರುತ್ತೆ ಅಕ್ಷರಶಃ. ಹಾಗೆ ಆಗಿತ್ತು ಇವತ್ತು. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಕೇವಲ 20 ನಿಮಿಷ ಸುರಿದ ಮಳೆಗೆ KR ಮಾರ್ಕೆಟ್ ಸಂಪೂರ್ಣ ಜಲಾವೃತ ಅನ್ನೋದಕ್ಕಿಂತ ಕೆಸರು ಮಿಶ್ರಿತ. ಅದು ಭಾರಿ ಹಿಂಸೆಯಪ್ಪ ಅಲ್ಲಂತೂ. ಆ ಭಾಗದಲ್ಲಿ ಟೌನ್ ಹಾಲ್ ಕಡೆ ಬರುವ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸುಮಾರು 2 ರಿಂದ 3 ಅಡಿ ತನಕ ನಿಂತಿದೆ ಮಳೆ ನೀರು 20 ನಿಮಿಷ ಸುರಿದಿರೋದಕ್ಕೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ನೀರಿನ ಮಧ್ಯೆ ವೆಹಿಕಲ್ಸ್ ಎಲ್ಲ ಕೆಟ್ಟು ನಿಲ್ತಾ ಇತ್ತಂತೆ. ಸಹಜ, ಹಾಗಾಗುತ್ತೆ ಕೆಲವು ವೆಹಿಕಲ್ಸು. ಆಮೇಲೆ ಟ್ರಾಫಿಕ್ ಜಾಮು, ವಾಹನ ಸವಾರರು ಪರದಾಡಿದ್ದಾರೆ. ಸುಮಾರು 100 ಮೀಟರ್ ರಸ್ತೆ ಜಲಾವೃತ ಆಗಿದೆ.